ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ತೊಗರಿಕಾಳು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ತೊಗರಿಕಾಳು, ಬೆಳ್ಳುಳ್ಳಿ 1 ಗೆಡ್ಡೆ, ಅರ್ಧ ಇಂಚು ಚಕ್ಕೆ, 2 ಲವಂಗ, ಸ್ವಲ್ಪ ತೆಂಗಿನ ತುರಿ, 1 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ, 2 ಬದನೆಕಾಯಿ, 2 ಆಲೂಗೆಡ್ಡೆ, ಮಸಾಲೆ ಪೌಡ್ರು 1 ಸ್ಪೂನ್ ಧನಿಯಾ ಪೌಡ್ರು, 2 ಸ್ಪೂನ್ ಬೇಳೆ ಸಾಂಬಾರು ಪೌಡ್ರು, ಮೆಣಸಿನ್ಕಾಯಿ ಪೌಡ್ರು ಅರ್ಧ ಸ್ಪೂನ್, ಚಿಟಿಕೆ ಅರಿಶಿನ. ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಕೊಂಡೆ ಅದರಲ್ಲಿರೋ ನೀರೆಲ್ಲ ಸರಿಯಾಗಿ ಎಲ್ಲ ಇಂಗಲಿ, ಸ್ವಲ್ಪ ಎಲ್ಲ ಡ್ರೈ ಆಗಲಿ. ಡ್ರೈ ಆಗಿದ್ಮೇಲೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ, ಅರ್ಧ ಒಗ್ಗರಣೆಗೆ ಹಾಕಿ. ಟೊಮೊಟೊ 4 ಭಾಗ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇದನ್ನೆಲ್ಲ ಕ್ಲೀನಾಗಿ ಒಂದು ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಳ್ಳಿ. ಫಾಸ್ಟ್ ಉರಿ ಇದ್ದರೆ ಅದೆಲ್ಲ ಸ್ವಲ್ಪ ಸೀದೋಗುತ್ತೆ, ಅದಕ್ಕೆ ಲೋ ಇರಲಿ. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಮಸಾಲೆ ಪೌಡ್ರ್ ಎಲ್ಲ ಮಸಾಲೆ ಪೌಡ್ರ್ ಹಾಕ್ಕೊಳ್ಳಿ. ಹಾಕ್ಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಬೇಗ ಆಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರಾದರೆ ಅದು ನೀರಿಗೆ ಸ್ವಲ್ಪ ಟೊಮೊಟೊ ಎಲ್ಲ ಬೇಯುತ್ತಲ್ವ, ಬೇಗ ಆಗುತ್ತೆ. ಇಲ್ಲ ಹಾಗೆ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಸ್ವಲ್ಪ ಸಾಫ್ಟ್ ಆಗಲಿ. ನಾವು ಎಷ್ಟು ಕ್ಲೀನಾಗಿ ಫ್ರೈ ಮಾಡ್ತೇವೋ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ನೋಡಿ, ಎಲ್ಲ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಹೇಗಾಗೈತೆ. ಅರಿಶಿನ ಪೌಡ್ರ್ ಯಾಕೆ ಹಾಕ್ತೆ ಅಂದರೆ ಕಲರು ಸ್ವಲ್ಪ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಆ ಬಾಣಲಿಗೆ ಸ್ವಲ್ಪ ನೀರು ಹಾಕಿ, ನಿಮ್ಗೆ ಎಷ್ಟು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬಿ. ಆ ಥರ ರುಬ್ಕೊಂಡು ಮತ್ತೆ ಆ ಬಾಣಲಿ ಇತ್ತಲ್ವ ನೀರು, ಅದನ್ನೆತ್ತು ಮತ್ತೆ ಈ ಜಾರ್ಗೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲಾಂದ್ರೂ ನೀವು ಗುಂಟೂರು ಮೆಣಸಿನ್ಕಾಯಿ, ಯಾವುದು ಒಣಗಿದ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ಇಲ್ಲಾಂದ್ರೆ ಹಸಿಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರಂತೂ ಇನ್ನೂ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತಲ್ಲ, ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ತೊಗರಿಕಾಳು, ಹಾಕಿ 1 ನಿಮಿಷ ಕ್ಲೀನಾಗಿ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ತೊಗರಿಕಾಳಲ್ಲಿ. 1 ನಿಮಿಷ ಕ್ಲೀನಾಗಿ ಫ್ರೈ ಮಾಡಿ. 1 ನಿಮಿಷ ಕರೆಕ್ಟಾಗಿ, 1 ನಿಮಿಷ ಇಲ್ಲ ಅರ್ಧ ನಿಮಿಷ. ಬೇಗ ಆಗಬೇಕು ಅಂದರೆ ಅರ್ಧ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಟೈಮ್ ಇದ್ದರೆ 1 ನಿಮಿಷ ಮಾಡಿ. ನೀವು ಯಾವ ಥರ ಫ್ರೈ ಮಾಡ್ತೀರೋ ಆ ಥರ ಕ್ಲೀನಾಗಿ ಸಾಂಬಾರಾಗುತ್ತೆ.
ಆಲೂಗಡ್ಡೆ, ಬದನೆಕಾಯಿ, ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಹಾಕ್ಕೊಳ್ಳಿ. ಹೀರೆಕಾಯಿ ಹಾಕಿ, ಬೀನ್ಸ್ ಹಾಕ್ಕೊಳ್ಳಿ, ಯಾವ್ದು ಬೇಕಾದ್ರೆ ಮತ್ತು ಕ್ಯಾರೆಟು, ಏನು ಬೇಕಾದ್ರೂ ತರಕಾರಿ ಹಾಕ್ಕೊಳ್ಳಿ. ಮತ್ತು ಕ್ಲೀನಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ. ನಾನಿಲ್ಲಿ ನಿಮ್ಗೆ ಉಪ್ಪು ಹಾಕೋದು ಹೇಳೋದು ಮತ್ತೆ ಆ ತರಕಾರಿ ಮತ್ತು ಕಾಳಿಗೆಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕಾಳಿಗೆ ಮತ್ತು ತರಕಾರಿಗೆಲ್ಲ ಉಪ್ಪು ಹಿಡಿತೈತೆ ಅದು. ನಾನಿಲ್ಲ ಹಾಕೋದು ಮರ್ತಿದ್ದೀನಿ, ಸಾರಿ ಫ್ರೆಂಡ್ಸ್. ಮತ್ತು ರುಬ್ಬಿರೋ ಅಂಥ ಮಸಾಲ, ಕ್ಲೀನಾಗೆಲ್ಲ ಹಾಕ್ಕೊಳ್ಳಿ. ಅಷ್ಟು ಕ್ಲೀನಾಗಿ ಹಾಕೋಕ್ಕಾಗಿಲ್ಲ ಅಂದರೂ ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗೆಲ್ಲ ಇದು ಮಾಡಿ ಹಾಕ್ಕೊಬೋದಂತೆ, ಬಿಡಿ ಪರವಾಗಿಲ್ಲ. ಇದು ಮಸಾಲೆ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ, ಕ್ಲೀನಾಗಿ ಫ್ರೈ ಮಾಡಿ. ಇದು 1 ನಿಮಿಷ 1.5 ನಿಮಿಷ ಫ್ರೈ ಮಾಡಿ. ಜಾಸ್ತಿ ಫ್ರೈ ಮಾಡೋದು ಬೇಕಾಗಲ್ಲ, ಯಾಕೆಂದರೆ ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಫಸ್ಟು ಕಾಳಿಗೆ ಮತ್ತು ತರಕಾರಿಗೆ ಉಪ್ಪು ಹಾಕ್ಕೊಂಡಿದ್ರೆ ನೀವು ನೋಡಿ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆ ಜಾರಿಗೆ ಹಾಕಿ ನೀರೆಲ್ಲ ಹಾಕಿ ಮತ್ತು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಚಪಾತಿಗೆ, ಪೂರಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ನಿಮ್ಗೆ ಎಷ್ಟು, ನಾನು ಇವಾಗ ಮುದ್ದೆಗೆ ಮತ್ತು ಅನ್ನಕ್ಕೆ ಮಾಡ್ತಾಯಿರೋದು ಸಾರು, ಅದಕ್ಕೆ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಮಗೆ ಇಷ್ಟು ನೀರಾದರೆ ಸಾಕು. ಇಷ್ಟು 3 ವಿಸಲ್ ಬಿಟ್ಕೊಳ್ಳಿ, ಚೆನ್ನಾಗಿ ಬೆಂದಿರುತ್ತೆ. ಮೂರು ವಿಸಲ್ ಆಗಿದೆ, ಗಾಳಿ ಎಲ್ಲ ಹೋಗಿದೆ. ನೀವು ಕುಕ್ಕರ್ ಓಪನ್ ಮಾಡಬೇಕಾದ್ರೆ ಆ ವಿಸಿಲ್ ಐತಲ್ವ, ಅದನ್ನು ಕ್ಲೀನಾಗಿ ನೋಡಿ, ಗಾಳಿ ಹೋಗೈತೆ ಇಲ್ವಾ ಅಂತ ನೋಡ್ಬಿಟ್ಟು ಓಪನ್ ಮಾಡಿ. ಎಷ್ಟು ಚೆನ್ನಾಗಾಗೈತಲ್ಲ ಸಾರು ನೋಡಿ. ನನಗೆ ಅನ್ನ ಮುದ್ದೆಗಲ್ವ, ಅದಕ್ಕೆ ಇಷ್ಟ ಆದರೆ ಸಾಕು ನನಗೆ. ಚಪಾತಿ ಪೂರಿಗಾದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಆ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು 1-3 ವಿಸಲ್ ಮಾಡ್ಕೊಳ್ಳಿ, ಸಾಕು, ಸರಿ ಹೋಗುತ್ತೆ. ಆವಾಗ ಪೂರಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಪೂರಿ ಚಪಾತಿಗೂ ಕರಿ ಥರ ಇರುತ್ತೆ. ಬನ್ನಿ ನೋಡೋಣ, ನೋಡಿ ಎಷ್ಟು ಚೆನ್ನಾಗಾಗೈತೆ. ಬನ್ನಿ ಊಟ